ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಯಾದಗಿರಿ, ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳಿರುವ ಕುರುಬರನ್ನ ಎಸ್ಟಿ ಮೀಸಲಾತಿಗೆ ಸೇರ್ಪಡಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ದಶಕಗಳಿಂದ ನೆನೆಗೆದಿಗೆ ಬಿದ್ದಿರುವ ಮೀಸಲಾತಿ ಬೇಡಿಕೆ ಸ್ವತಃ ಸಮಾಜದ ಮುಖಂಡರೇ ರಾಜ್ಯದ ಮುಖ್ಯಮಂತ್ರಿ ಆದರೂ ಸಹ ಈಡೇರದ ಎಸ್ಟಿ ಮೀಸಲಾತಿ. ಒಂದು ವೇಳೆ ಈ ಬಾರಿ ಎಸ್ಟಿ ಮೀಸಲಾತಿಗೆ ಕುರುಬರನ್ನ ಸೇರಿಸದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಲು ಹಿಂದೆ ಮುಂದೆ ನೋಡುವುದಿಲ್ಲ ಎಂದ ಕುರುಬ ಸಮುದಾಯದ ನಾಯಕರು. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮೀಸಲಾತಿಗೆ ತಡೆಯಾಗುತ್ತಿದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆಂದ ಹಾಲುಮತ ಸಮುದಾಯದ ಜಿಲ್ಲಾ ಮುಖಂಡರು. ಪ್ರತಿಭಟನೆಯಲ್ಲಿ ತಾಲೂಕಿನ ಹಲವಾರು ಗ್ರಾಮಗಳಿಂದ ಆಗಮಿಸಿದ ಕುರುಬ ಸಮುದಾಯದ ಜನರು ಧುರೀಣರಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ಶರಣುಗಳನ್ನು ಹೇಳುತ್ತಾ, ಬಹುತೇಕವಾಗಿ ನಮ್ಮ ಬಹಳ ಸುಂದರವಾಗಿ ಎಲ್ಲರೂ ಮಾತಾಡಿದ್ರು ಎಸ್ಟಿ ಹೋರಾಟದ ಬಗ್ಗೆ. ಎಸ್ಟಿ ಹೋರಾಟ ಇದು ಹಿಂದಿನಿಂದಲ್ಲ, ತುಂಬಾ ದಿನಗಳಿಂದ ನಾವು ಹೋರಾಡ್ತಾ ಇದ್ದೇವೆ. ಇದು ಹೇಗಾಗಿದೆ ಅಂತಂದ್ರೆ ಒಂಥರ ಹಾಸ್ಯಾಸ್ಪದ. ಎಲ್ಲರೂ ಏನಪ್ಪ ಇವರು ಹೋರಾಡ್ತಾರೆ, ಇವ್ರಿಗೆ ಏನು ಸಿಗ್ತಾ ಇಲ್ಲಲ್ಲ, ಇವ್ರಿಗೆ ಯಾರು ಬೆಲೆನೆ ಕೊಡ್ತಾ ಇಲ್ಲಲ್ಲ ಅನ್ನುವಂತ ಒಂದು ವಾತಾವರಣ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು. ಬಹುತೇಕವಾಗಿ ಕೆಲವು ದಿನಗಳ ಹಿಂದೆ 12 ಲಕ್ಷ ಜನಗಳನ್ನ ಸೇರಿಸಿ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದ ಎಸ್ಟಿ ಹೋರಾಟದ ಒಂದು ರೂಪುರೇಷೆಯನ್ನು ನಾವು ಈ ರಾಜ್ಯಕ್ಕೆ ತಿಳಿಸಿದ್ದೇವೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ಕೇಂದ್ರದಲ್ಲಿರುವಂತ ವ್ಯವಸ್ಥೆ ಅದನ್ನ ಕಣ್ಣು ತೆರೆದು ಕೂಡ ನೋಡ್ತಿಲ್ಲ, ಕಣ್ಣು ಮುಚ್ಚಿಕೊಂಡು ಕುಂತದ್ದು. ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಕುರುಬರು ಓಟುಗಳು ಬೇಕು, ಅವರು ಸಂಸದರಾಗಕ್ಕೆ ಕುರುಬರ ಓಟ್ ಮಾತ್ರ ಬೇಕಾಗಿದೆ, ಕುರುಬರಲ್ಲಿ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಮೊನ್ನಿನ ದಿನನೂ ನಾನು ಹೇಳಿದ್ದೇನೆ, ನಮ್ಮ ಕುರುಬ ಸಮಾಜಕ್ಕ ತಂಬುರಿ ಹಿಡ್ಕೊಂಡು ಶಾಂತಿ ಮಂತ್ರ ಹೇಳೋದು ಗೊತ್ತದ, ಸಂಗೊಳ್ಳಿ ರಾಯಣ್ಣನ ಹಾಗೆ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡೋದು ಈ ಸಮಾಜಕ್ಕೆ ಗೊತ್ತದ. ಹಾಗಾಗಿ ನಾವೇನು ಯುದ್ಧ ಮಾಡ್ತೇವಂದ್ರೆ ಯಾವ್ದಾರ ಒಂದ ಕಡೆ ಖಡ್ಗ ತಗೊಂಡು ಹೋಗಂಗಿಲ್ಲ, ಅದ್ರ ಅವಶ್ಯಕತೆನೂ ಈಗಿಲ್ಲ. ಈಗ ನಿಮ್ಮ ಭವಿಷ್ಯ ಎದರೊಳಗದಂದ್ರೆ ಕುರುಬರ ಕೈಯಾಗಿರುವಂತ ಬೆರಳಿನೊಳಗದ. ಹಾಗಾಗಿ ಈ ಮುಂದಿನ ದಿನಮಾನಗಳ ಬೆರಳು ನಿಮಗೆ ಬಹಳ ಮಾರಕ ಆಗ್ತದೆ. ಇದ್ರ ಬಗ್ಗೆ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಬಹಳಾಗಿ ನಿಮಗೆ ತೊಂದರೆಯನ್ನ ಉಂಟು ಮಾಡ್ತದೆ. ನಮ್ಮ ಹಕ್ಕು ನಮಗ್ ಕೊಡ್ರಿ, ಯಾರು ಹಸ್ತಾರ ಅವ್ರಿಗೆ ಊಟಕ್ಕೆ ಕೊಡ್ರಿ, ನಾವು ಬೇರೆ ಏನು ಕೇಳ್ತಾ ಇಲ್ಲ. ತುಂಬಾ ದಿನಗಳ ಹಿಂದೆ ಈ 3 ಜಿಲ್ಲೆಗಳಿಗೆ ಕೊಡಬೇಕಂತಿದೆ. ಆಲ್ರೆಡಿ ನಾವು ಬೀದರ್ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಗೊಂಡರೆ ಕುರುಬರು, ರಾಜಗೊಂಡ ಕುರುಬ ಇವರೆಲ್ಲರಿಗೂ ಕೂಡ ಪ್ರತಿಯೊಂದು ಸಮನಾರ್ಥಕ ಪದ ಇರುವುದರಿಂದ ಇಡೀ ಎಲ್ಲಾ ಜಿಲ್ಲೆಗಳಿಗೆ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಅದನ್ನ ಬಿಜೆಪಿ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಡೆ ಸ್ವಲ್ಪ ನೋಡ್ಬೇಕಾಗ್ಯದ. ಇವತ್ತು ಬೇರೆ ರಾಜ್ಯದಾಗೆಲ್ಲ ನಾವು ಹೆಚ್ಚಿದಾಗಿದ್ದೀವಿ, ಕೊಂಡ ಕುರುಬರಿದ್ದೀವಿ, ದನಗಾರಿದ್ದೀವಿ, ಮಹಾರಾಷ್ಟ್ರದಾಗ ಎಲ್ಲ ಕಡೆಗೆ ಅಲ್ಲ. ಇವತ್ತು ನಾವು ಕೂಡ ನಮಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅರ್ಜುನ್ ಮುಂಡಾ ಅವರು ಈ ಕುರುಬರ ಸ್ಥಿತಿಗತಿಯನ್ನ ವಿಚಾರ ಮಾಡಿ ನಿಮ್ಮ ಹತ್ರ ಈಗ ಕರ್ನಾಟಕದ ಫೈಲ್ ನಿಮ್ಮ ಹತ್ರ ಐತಿ, ಅದನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಕೆಲವೇ ದಿನಗಳಲ್ಲಿ ನಮಗೆ ಶುಭ ಸುದ್ದಿ ಕೊಟ್ಟಿದ್ದಾದಲ್ಲಿ ನಿಮಗೂ ಒಳ್ಳೇದಾಗ್ತದ, ಮುಂದೆ ಬರ್ತಕ್ಕಂಥ ಎಲ್ಲಾ ಸಂಸದರಿಗೆ ಒಳ್ಳೇದಾಗ್ತದೆ. ತಲೆಗೆ ಇಟ್ಕೊಂಡ್ಬಿಡ್ರಿ. ಹೀಗಾಗಿ ನಾವೇನ್ ಜಾಸ್ತಿ ಕೇಳಕತ್ತಿಲ್ಲ, ಇಡೀ ಕರ್ನಾಟಕ ನಮಗೆ ಕೊಡುವಂತ ಕೇಳಕತ್ತಿಲ್ಲ. 3 ಜಿಲ್ಲೆದಾಗ ಈಗ ಆಲ್ರೆಡಿ ಗೊಂಡ ಕುರುಬ, ಕಾಡ ಕುರುಬ ನಾವು ಎಷ್ಟಾಗಿದ್ದೀವಿ. ನಮ್ 3ಕ್ಕ ಏನಿ ಒಂದು 20% ಕುರುಬರ್ನ ಅಷ್ಟೇ ಸೇರಿಸ್ರಿ. 20% ಕುರುಬರ್ನ ನಮಗ್ ಸರ್ಟಿಫಿಕೇಟ್ ಕೊಟ್ರಿ ಅಂತಂದ್ರ ನಮ್ಮ ಮಕ್ಕಳು ಬದುಕ್ತಾವ, ನಮ್ಮ ತಂದೆ ತಾಯಂದ್ರು ಉದ್ಧಾರ ಆಗ್ತಾರ, ನಮ್ಮ ಅಣ್ಣ ತಮ್ಮರು ಸರ್ಕಾರಿ ನೌಕರಿ ಸಿಗ್ತದ, ಎಲ್ಲಾ ರೀತಿಯಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಾವು ಉದ್ಧಾರ ಆಗ್ತೀವಿ. ನಮ್ಗ ಕುರಿ ಕಾಯ್ತಕ್ಕಂತ ಕುರುಬರಿಗೆ ನೀವು ಎಸ್ಟಿ ಸರ್ಟಿಫಿಕೇಟ್ ಕೊಡ್ಬೇಕಂತ ಕೇಂದ್ರ ಸರ್ಕಾರ ಮನವಿ ಮಾಡ್ಕೊಳ್ತೇನೆ. ನಾವೇನು ಎಲೆಕ್ಷನ್ ಸಮಯದಲ್ಲಿ ಅಷ್ಟೇ ಗುರುತಿಸ್ಕೊಳ್ತೀವಿ. ಮಿಕ್ಕಿ ಸಮಯದಲ್ಲಿ ಆಯ್ತು ಅವರು ಆ ಲೀಡರ್ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಲೀಡರ್ ನಮ್ಗೆ ಲೆಟರ್ ಕೂಡ ತಗೊಳ್ಳೋದಾಗ್ತಾ ಇಲ್ಲ. ಎಲ್ಲಾ ಕುರುಬರ ಒಂದು ಪ್ರಾಬ್ಲಮ್ ಇದೆ. ಅದ್ರ ನಾನು ಹೇಳೋದಿಷ್ಟೇ, ಅವಾಗಿನ ಸಂಗೊಳ್ಳಿ ರಾಯಣ್ಣನ ಹಿಡಿದಂತ ಕುತಂತ್ರಿಗಳು ಇವತ್ತಿನವರೆಗೂ ಇರೋದ್ರಿಂದಾಗಿ ನಮ್ಗೆ ಎಸ್ಟಿ ಮೀಸಲಾತಿ ಕುತಂತ್ರದಿಂದ ತಪ್ಪಿದೀವಿ. ಯಾವುದೇ ಸರ್ಕಾರದಿಂದಲ್ಲ, ನಮ್ಮವರ ಕುತಂತ್ರದಿಂದನೇ. ನಾವು ಬೇರೆಯವರಿಂದ ಬ್ಲೇಮ್ ಮಾಡಿದ್ರೆ ತಪ್ಪು. ಅದೇ ರೀತಿ ಆ ಮಲ್ಲಪ್ಪ ಶೆಟ್ಟರ್ ಈಗಿನ ಕಾಲದಲ್ಲಿ ಇವತ್ತಿನ ದಿನಮಾನದಲ್ಲಿ ಇರೋದ್ರಿಂದ ನಿಮ್ಮ ಜೊತೆಗೆ ಇರೋದ್ರಿಂದನೇ ನಾವು ಇವತ್ತಿಗೂ ಕೂಡ ಎಸ್ಟಿ ಮೀಸಲಾತಿ ಬಿಡೋದಾಗ್ತಿಲ್ಲ. ಎಸ್ಟಿ ಮೀಸಲಾತಿ ನಮಗೆ ಯಾಕೆ ಕೊಡ್ಬೇಕು? ವಿಶೇಷವಾಗಿ ಗುಲ್ಬರ್ಗ, ಯಾದಗಿರಿ, ಕಲಬುರ್ಗಿ ಯಾಕೆ ಕೊಡ್ಬೇಕಂದ್ರೆ ನಾನಿಲ್ಲ ಸ್ವಯಂವರೆಗೆ ಹೇಳ್ತೀನಿ, ಉನ್ನತ ಮಟ್ಟದ ದಾಖಲೆಗಳಿದಾವೆ, ದಾಖಲೆಗಳು ಪ್ರತಿಯೊಂದು ಇದಾವೆ. ಇಲ್ಲಿ ಬಿದರ್ದಲ್ಲಿ ಗೊಂಡ ಅಂತ ಆಲ್ರೆಡಿ ಇದ್ದಾರೆ, ಗುಲ್ಬರ್ಗದಲ್ಲಿ ಇದ್ದಾರೆ. ನಾವು ಗುಲ್ಬರ್ಗದ ಅವಿಭಾಜ್ಯ ಅಂಗದಿಂದ ಯಾದಗಿರಿ ಡಿವೈಡ್ ಆಗಿದ್ದೀವಿ 2000ರಲ್ಲಿ. ಅದ್ರಾಗ ನಾವು ಇಲ್ಲಿ ಯಾದಗಿರಿಯಲ್ಲಿ ಯಾರು ತಗೊಂಡಿದ್ದಾರೆ ಅಂದ್ರೆ ನಮ್ಮ ಸುರ್ಪುರ ತಾಲೂಕಿನವರು ವಾಲ್ಮಣಗೆರೆಯಲ್ಲಿ ಒಬ್ರು ತಗೊಂಡಿದ್ದಾರೆ. ತಗೊಂಡು ಗೌರ್ಮೆಂಟ್ ನೌಕರಿ ಮಾಡ್ಕೊಂತಿದ್ದಾರೆ. ಅದ್ರ ಜೊತೆಗೆ ಮಾಲಗತ್ತಿಯಲ್ಲಿ ಒಬ್ರು
ಅವ್ರು ಯಾರಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಮೂಲತಃ ಗೊಂಡ ಕುರುಬರಾಗಿರಿಂದ ನಮ್ಗೆಲ್ಲರೂ ತಾವು ನಾವೇನದ ಈಗ ಹೈದರಾಬಾದ್ ಕರ್ನಾಟಕ ಏಕೀಕರಣದ ನಂತರ ಮೈಸೂರು ಪ್ರಾಂತ್ಯದ ಕುರುಬರ ಪ್ರಭಾವಕ್ಕೊಳಗಾಗಿ ನಾವೆಲ್ಲರೂ ದಾಖಲೆಗಳಲ್ಲಿ ಕುರುಬ ಅಂತ ಬರೆಸಿದ್ದು ನಮ್ಮೆಲ್ಲರ ಮಹಾ ತಪ್ಪು. ಇವತ್ತು ಆಲಮತ ಸಮಾಜ ನಿಮ್ಗೆ ಯಾವತ್ತೂ ಕೂಡ ಬೆಂಬಲ ಕೊಟ್ಟದ. ಇವತ್ತು 10 ರಿಂದ 15 ಜನ ಶಾಸಕರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಇದಾರೆ ಇಲ್ವಾ ಸಮಾಜದವರು? 10 ರಿಂದ 15 ಜನ ಶಾಸಕರಿದ್ದಾರೆ, ಒಬ್ಬರು ಸಮಾಜದ ಮುಖ್ಯಮಂತ್ರಿ ಇದಾರ. ಅವ್ರೆಲ್ಲರೂ ಕೂಡ ಪ್ರಧಾನಮಂತ್ರಿ ಹತ್ರ ನೀವೇ ಹೋಗ್ಬೇಕು. ತಪ್ಪೇನದ? ಇವ್ರು ಸಮಾಜದ ಪರವಾಗಿ ಹೋಗೋದು ತಪ್ಪ? ಅದಕ್ಕೋಸ್ಕರ ಬೇರೆದವ್ರು ಹೇಳ್ತಾರೆ, ಕೆಲವೊಂದಿಷ್ಟು ಮಂದಿ ಇಲ್ಲ ನಾವು ರಾಜ್ಯದ ಪಾಸ್ ಮಾಡ್ಬಿಟ್ಟಿವಿ ಆಗಿ ಹೋಗ್ಬಿಟ್ಟದ ಅಂತ ಹೇಳ್ತಾರೆ. ನಿಮ್ಗೆಲ್ಲರಿಗೂ ಒಂದು ಮಾತು ಕೇಳ್ತೀವಿ. ಇವತ್ತು ತಹಶೀಲ್ದಾರ್ ಅವರಿಗೆ ಒಂದು ಏನಪ್ಪ ಒಂದು ಅರ್ಜಿ ಕೊಡ್ತೀವಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡ್ರಿ ಅಂತ ಒಂದು ಅರ್ಜಿ ಕೊಡ್ತೀವಿ ಅಂತ ಇಟ್ಕೋರಿ. ಅರ್ಜಿ ಕೊಟ್ಟು ಬಂದು ಮನೆ ಮುಕ್ಕೊಂಡ್ರೆ ತಹಶೀಲ್ದಾರ್ ಬಂದು ಮನೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾನೆ. ನಾವು ಫಾಲೋ ಅಪ್ ಮಾಡ್ಬೇಕು ಅದನ್ನ. ನಾವು ಕೊಟ್ಟಂತ ಅರ್ಜಿ ಏನಾಯ್ತು ಏನಿಲ್ಲ ನಮ್ಗೇನ್ ಬಂತಾ ಇಲ್ಲ ಅನ್ನೋದು ಒಂದು ಫಾಲೋ ಅಪ್ ಮಾಡ್ಬೇಕು. ಅದು ಬಿಟ್ಟು ನಾನು ವಿಶೇಷವಾಗಿ ನಮ್ಮ ಸಮಾಜದ ಎಲ್ಲಾ ಶಾಸಕರು ಮತ್ತು ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಪಾಸ್ ಆಗಿರುವಂತ ಒಂದು ಪ್ರಸ್ತಾವನೆ ಹೋಗಿದೆಯಲ್ಲ, ಅದಕ್ಕೆ ಹೋಗಿ ದಯವಿಟ್ಟು ಕೂಡ ಆದಷ್ಟು ಬೇಗ ಏನೇನು ಕೆಲವು ದಿನದಲ್ಲೇ ಒಂದು ಲೋಕಸಭಾ ಚುನಾವಣೆ ಬರ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಈ ಒಂದು ನಮ್ಮ ಕೇವಲ 3 ಜಿಲ್ಲೆಯಲ್ಲಿ ಮಾತ್ರ, ಯಾಕೆ ಅಖಂಡ ರಾಜ್ಯದಂತ ಹೋದ್ರೆ ನಾವು ಯಾವತ್ತೂ ಒಂದು ತಾಂತ್ರಿಕವಾಗಿ ಆಗಲ್ಲ. ಅದು ಆಲ್ರೆಡಿ 3 ಜಿಲ್ಲೆ, ಬೀದರ್ದಾಗ ಆಲ್ರೆಡಿ ಎಷ್ಟು ಇದಾರೆ